ಲಾಸ್ಟ್ 2 ಇಯರ್ಸ್ ಸಾಧಾರಣ 10,000 ಜನ ವಿಸಿಟ್ ಮಾಡಿದ್ದಾರೆ ನಮ್ಮ ಪ್ರೋಗ್ರಾಮಿಗೆ. ಈ ಬಾರಿ ಕೂಡ ಈವಾಗಲೇ ಸಾಧಾರಣ ಒಂದು 6-7 ಸಾವಿರ ಜನ ಬಂದಿರಬಹುದು, ಇನ್ನೂ ಬರ್ತಾ ಇದ್ದಾರೆ. ಗುರುಕುಲ ಸಂಸ್ಥೆಯವರು ತುಂಬ ಅದ್ಧೂರಿಯಾದ ಮತ್ತು ಸಾವಿರಾರು ಜನರನ್ನು ಆಕರ್ಷಿಸುವ ರೀತಿಯಲ್ಲಿ ಈ ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಕುಂದಾಪುರದ ಈ ಕೋಡಿ ಕಿನಾರ ಬೀಚ್, ಇಡೀ ಬೀಚ್ 2-3 ಕಿಲೋಮೀಟ್ರ್ ಉದ್ದಕ್ಕೂ ಜನ ಸೇರಿದ್ದಾರೆ. ಒಂದು ರೀತಿಯ ಉತ್ಸವ ಅನ್ನುವಂಥ ಶಬ್ದಕ್ಕೆ ಸರಿಯಾದ ಅರ್ಥ ಕೊಡುವ ರೀತಿಯಲ್ಲಿ ಉತ್ಸವ ನಡೀತಾ ಇದೆ. ಗಾಳಿಪಟಗಳನ್ನು ಬೇರೆ ಬೇರೆ ವಿನ್ಯಾಸದ ಆಕರ್ಷಕ ಚಿತ್ರಣದಿಂದ ಕೂಡಿರತಕ್ಕಂತಹ ಗಾಳಿಪಟಗಳನ್ನು ಆಯೋಜಕರು ಇಲ್ಲಿ ಜನರಿಗೆ ಆ ಪ್ರದರ್ಶನದ ಮೂಲಕ ತೋರಿಸ್ತಾ ಇದ್ದಾರೆ. ಖಂಡಿತ ಒಳ್ಳೆಯ ಇದು. ಕಳೆದ ವರ್ಷ ಕೂಡ ಇದೇ ರೀತಿಯ ಉತ್ಸವ ಆಗಿತ್ತು. ಕುಂದಾಪುರದ ಜನ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಇಡೀ ಕುಂದಾಪುರದ ಈ ಕಿನಾರ ಬೀಚ್ ಅಂತಕ್ಕಂಥದ್ದು ಜನರಿಂದ ತುಂಬಿ ತುಳುಕ್ತಾ ಇದೆ. ಅದರೊಟ್ಟಿಗೆ ಗಾಳಿಪಟದಿಂದಲೂ ಕೂಡ ತುಂಬಿ ತುಳುಕ್ತಾ ಇದೆ. ತುಂಬ ಆಕರ್ಷಣೀಯವಾದಂತಹ ಉತ್ಸವವನ್ನು ಆಯೋಜಿಸಿದ್ದಾರೆ ಗುರುಕುಲದವರು. ಕುಂದಾಪುರದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ತುಂಬ ಕೈಟ್ ಫೆಸ್ಟಿವಲಲ್ಲಿ ತುಂಬ ಜನ ಭಾಗವಹಿಸಿದ್ದಾರೆ. ಹಾಗೂ ಮುಂದಿನ ವರ್ಷ ಇದಕ್ಕಿಂತಲೂ ಹೆಚ್ಚಿನ ಜನ ಈ ಸಲದ ನಿರೀಕ್ಷೆಯನ್ನು ನೋಡಿ ಮುಂದಿನ ವರ್ಷ ಇದಕ್ಕಿಂತಲೂ ಹೆಚ್ಚಿನ ಜನ ಬರುತ್ತಾರೆ. ಹಾಗೂ ಇಲ್ಲೆಲ್ಲ ಭಾನುವಾರ ಆದ್ದರಿಂದ ತುಂಬ ಜನ ಸೇರಿದ್ದಾರೆ. ಪ್ರತಿ ಭಾನುವಾರ ಮನೆಯಲ್ಲೇ ಇದ್ದು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಹೊಸದಾಗಿ ಬೀಚ್ ಕೈಟ್ ಉತ್ಸವ ಇಂಥದ್ದೆಲ್ಲ ಭಾಗವಹಿಸಿದರೆ ಮನಸ್ಸಿಗೂ ಸಮಾಧಾನ ಆಗ್ತದೆ, ಜೋಬಲ್ಲಿ ದುಡ್ಡು ಕೂಡ ಉಳಿತದೆ. I am Niriksha. I'm from Gurukula Public School, and if we see these colorful kites, we also feel like flying some kites and all. We had purchased some kites and we enjoyed it. Myself Mahima. I'm studying in Bandaskas College, Kundapur. Today I'm here to attend this kite festival conducted by Gurukul Public School. So it's a very good atmosphere over here. And again I feel proud to say that flying kites, which is India's age-old tradition, people haven't forgotten it. So it's very beautiful to see here on the seaside in Kinara, where people are flying colorful kites. So again, which symbolizes freedom, and there is lot of beauty going on here. So I and my friends have come here to enjoy this, and we are really enjoying this. My name is Anshul. I am from 6th C, and I am enjoying this kite festival. And today my friends and I have enjoyed a lot, and hope you all may enjoy this kite festival. And this is one of the best kite fest I have ever seen, and there are many kites such as the Yakshagana, Kathakali, and I have flown only 2 kites, and many have been flying now, but my friends also have been flying, and we enjoyed the day a lot, and we have ate and we played, and we played many games like hide and seek, kabaddi, etc. And we and all just meet many teachers, and we have meet my friends in this beach, and very thank you a lot for this Gurukula Public School. ಕುಂದಾಪುರ ಕಿನಾರ ಕಡಲ ಕಿನಾರೆಯಲ್ಲಿ ಇವತ್ತು 3ನೇ ಬಾರಿ ಕೈಟ್ ಫೆಸ್ಟಿವಲ್ ಆಗ್ತಾಯಿದೆ, ಗಾಳಿಪಟ ಉತ್ಸವ ಆಗ್ತಾ ಇದ್ದೇವೆ. ನಾವು 3ನೇ ಬಾರಿ ಟೀಮ್ ಮಂಗಳೂರಿಗೆ ಆಹ್ವಾನ ಕೊಟ್ಟಿದ್ದಾರೆ, ನಾವು ಭಾಗವಹಿಸಿದ್ದೇವೆ. ಇವತ್ತು ಖುಷಿ ಪಡುವಂಥ ವಿಚಾರ ಅಂತ ಹೇಳಿದರೆ, ಕೋಟೇಶ್ವರ ಮತ್ತು ಕುಂದಾಪುರದ ಎಲ್ಲ ಆಸುಪಾಸಿನ ಜನರು ಬಂದು ಈ ಗಾಳಿಪಟ ಉತ್ಸವದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಅಂದರೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಗ್ರಾಮೀಣ ಪರಿಸರದ ಮಕ್ಕಳ ಗಾಳಿಪಟಗಳನ್ನು ನೋಡುವಾಗ ಅವರ ಗಾಳಿಪಟಗಳಲ್ಲಿ ವಿನ್ಯಾಸ, ಬಣ್ಣ ಸಂಯೋಜನೆ ಮತ್ತು ಅವರ ಗಾಳಿಪಟ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಅವರ ಬದುಕಿನ ಒಂದು ಭಾಗವಾಗಿ ಕೂಡ ಅದನ್ನು ತೆಗೆದುಕೊಂಡು ಅಂತ ಹೇಳ್ಬೋದು. ನಾವು ಯಾವಾಗಲೂ ಗಾಳಿಪಟದ ಬಗ್ಗೆ ಹೇಳ್ತೇವೆ ಅಂತ ಹೇಳಿದರೆ, ಅದು ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ, ವೃದ್ಧರಿಗಾಗಲಿ ಗಾಳಿಪಟ ನಮ್ಮ ಒಂದು ಬದುಕಿನ ಸಂಕೇತ ಅಂತ ಹೇಳ್ಬೋದು. ಯಾಕೆಂದರೆ ಗಾಳಿಪಟ ಹಾರಿಸುವಾಗ ಗೋತ ಹೊಡಿತದೆ, ಮತ್ತೆ ಪುನಃ ನಾವು ಹಾರಿಸ್ತೇವೆ, ಮತ್ತೆ ಪುನಃ ಗೋತ ಹೊಡಿತದೆ. ಗೋತ ಹೊಡೆದಷ್ಟು ನಾವು ಅದಕ್ಕೆ ಸೂತ್ರ ಕಟ್ತೇವೆ, ಹಾರಿಸ್ತೇವೆ. ನಮ್ಮ ಬದುಕಿನಲ್ಲಿ ಕೂಡ ಹಾಗೆ ಕಷ್ಟ, ನೋವು, ಸಂಕಟ ಎಲ್ಲವೂ ಇರ್ತದೆ. ಅದನ್ನು ನಿವಾರಿಸಿಕೊಂಡು ಮತ್ತೆ ನಾವು ಬದುಕಿನ ಯಶಸ್ಸಿಗೇರಿದು ಅಂದರೆ ಗಾಳಿಪಟ ಆರೋಹಣ. ಅವರೋಹಣ ಆದಷ್ಟು ಆರೋಹಣಕ್ಕೆ ನಮಗೆ ಅದು ಸೂತ್ರಧಾರಿ, ಪಾತ್ರಧಾರಿ ಆಗಿರೋ ಕಾರಣ ಇದೆಲ್ಲವನ್ನು ನಾವು ಯಶಸ್ಸಿನಲ್ಲಿ ಮಕ್ಕಳು ಆರಂಭದಿಂದಲೇ ಇದನ್ನು ನಮ್ಮ ಗಾಳಿಪಟದ ಕೇವಲ ಕ್ರೀಡಾ ಮನೋರಂಜನೆ ಅಲ್ಲ, ನಮ್ಮ ಒಂದು ಬದುಕಿನ ಭಾಗ ಅಂತ ಅಳವಡಿಸಿಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಗಾಳಿಪಟ ಹಾರಿಸ್ಬೋದು. ಅದಲ್ಲದೆ
ಗುರುಕುಲ ಪಬ್ಲಿಕ್ ಸ್ಕೂಲ್ನವರು ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೊಂದು ಪ್ರೇರಣೆ, ಎಲ್ಲರಿಗೊಂದು ಕುತೂಹಲ ಆಗುವಂಥ, ಮನೋರಂಜನೆ ಆಗುವಂಥ ಉತ್ಸವ ಅಂತ ಹೇಳ್ಬೋದು. ಅದರ ಜೊತೆಗೆ ನಾವು ಟೀಮ್ ಮಂಗಳೂರು ಮತ್ತು ಇನ್ನೊಂದು ಕೇರಳದ ತಂಡ ಕೂಡ ಬಂದಿದೆ. ನಾವು ಹಲವಾರು ವಿದೇಶ ಗಾಳಿಪಟ ಉತ್ಸವಗಳಲ್ಲಿ ಭಾಗವಹಿಸಿದ್ದೇವೆ. ನಮ್ಮೂರಲ್ಲಿ, ನಮ್ಮ ಕಡಲ ಕಿನಾರೆಯಲ್ಲಿ ಆಗುವಾಗ ನಾವು ಬಹಳ ಉತ್ಸಾಹದಿಂದ, ಸಂತೋಷದಿಂದ ನಮ್ಮವರ ಜೊತೆ ನಾವು ಭಾಗವಹಿಸ್ತಿದ್ದೇವೆ. ಇದು ಬಹಳ ಸುಖದ ಕ್ಷಣಗಳು ನಮಗೆ. You're gonna break